ಏ ಸಂಜು, ಎಲ್ಗೋ ಹೋಗ್ತಾ ಇದೀಯಾ? ಏನ್ ಚಳಿ ಇದೆ ಈ ಬೆಂಗಳೂರಲ್ಲಿ. ಈ ಹೊತ್ನಲ್ಲಿ ಹೊರಗ್ ಕಾಲಿಡಕ್ಕೂ ಆಗಲ್ಲ. ನೀನ್ ಯಾಕೋ ಹೊರಗ್ ಬಂದಿದ್ಯಾ? ಅಲ್ಲ ಸರ್, ನನಗೇನು ಚಳಿ ಆಗ್ತಾ ಇಲ್ವಾ? ನೀವಾದ್ರೂ ಕೋಟು ಸೂಟು ಎಲ್ಲ ಹಾಕೊಂಡಿದ್ದೀರಾ. ನಾನು ನೋಡಿ ಬರೀ ಬನೀನ್ ಹಾಕೊಂಡಿದ್ದೀನಿ. ನನಗೆ ಎಷ್ಟು ಚಳಿ ಆಗ್ಬೇಡ ಸರ್. ಯಪ್ಪ, ಈ ಚಳಿ ಅಂತೂ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ಅಲ್ವೋ, ಚಳಿ ಐತೆ ಅಂತ ಗೊತ್ತಿದೆ. ಇಷ್ಟೊತ್ನಲ್ಲಿ ಹೊರಗ್ ಬರೋ ಕೆಲ್ಸ ಏನೋ ಇತ್ತು ನಿನಗೆ? ಇಲ್ಲ ಸರ್, ನಾನು ಹೊರಗಡೆ ಹೋಗ್ಬಾರ್ದು ಅಂತಾನೆ ಮನೇಲಿ ಶಿಸ್ತಾಗಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡಿದ್ದೆ. ನಮ್ಮಮ್ಮ ಇದಾರಲ್ಲ, ಅಂಗಡಿಗೆ ಹೋಗ್ಬಾರೋ, ತರಕಾರಿ ತಗೋಬಾರೋ, ಪಲಾವ್ ಮಾಡ್ತೀನಿ ಅಂತ ಅಂದ್ರು. ಬೇಡಮ್ಮ, ನೀನು ಏನು ಬರುತ್ತೋ ಅದನ್ನು ಮಾಡಮ್ಮ, ನನಗೆ ತುಂಬ ಚಳಿ ಆಗತ್ತೆ ಅಂತ ಅಂದೆ. ಅದಕ್ಕೆ ನಮ್ಮಮ್ಮ, ನೀನು ಅಂಗಡಿಗೆ ಹೋಗಿಲ್ಲ, ನಾನು ನಿನ್ನ ಮುಖದ ಮೇಲೆ ತಣ್ಣೀರು ಚೆಲ್ತೀನಿ ಅಂತಂದ್ರು. ಅಲ್ಲ ಕಣೋ, ಬರೀ ನೀರು ಚಲ್ತೀನಿ ಅಂತ ಅಂದಿದ್ದಕ್ಕೆ ಅಂಗಡಿಗೆ ಬಂದ್ಬಿಟ್ಟ ನೀನು? ಸ್ಕೂಲಲ್ಲಿ ಎಷ್ಟು ಹೊಡೆದ್ರು ಚೆನ್ನಾಗಿ ಆಟ ಆಡ್ತಿರ್ತೀಯಲ್ಲೋ ನೀರಲ್ಲಿ. ಇವಾಗೇನಾಯಿತು? ಇಲ್ಲ ಸರ್, ನೀವೇ ಯೋಚನೆ ಮಾಡಿ. ಈ ಚಳಿಯಲ್ಲಿ ನನಗೆ ನಮ್ಮಮ್ಮ ತಣ್ಣೀರು ಚೆಲ್ತೀನಿ ಅಂತಿದ್ದಾರೆ. ಬಿಸಿನೀರು ಚೆಲ್ಲಿದ್ರೇ ಸ್ವಲ್ಪ ಹೊತ್ತಾದ್ಮೇಲೆ ಚಳಿ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ತಣ್ಣೀರು ಚೆಲ್ತೀನಿ ಅಂತಂದ್ರು. ನಾನು ಹೆಂಗೆ ಸರ್ ಅಂಗಡಿಗೆ ಹೋಗ್ದಿರ ಇರ್ತೀನಿ? ಅಪ್ಪಪ್ಪಪ್ಪ, ನಿಮ್ಮಮ್ಮ ಸರಿಯಾಗಿ ಹೊಡೆದಿದಾರಲ್ಲೋ ನಿನಗೆ ಡೈಲಾಗು. ಬರೀ ತಣ್ಣೀರು ಚಲ್ತೀನಿ ಅಂತ ಅಂದಿದ್ದಕ್ಕೆ ಎದ್ರುಕೊಂಡು ಓಡಾಕ್ತಾನೆ ಅಂತ ಗೊತ್ತಿದ್ದು ನಿಮ್ಮಮ್ಮ ಒಳ್ಳೆ ಡೈಲಾಗ್ ಹೇಳಿದ್ದಾರೆ. ನೀನು ಕರೆಕ್ಟಾಗಿ ಅಂಗಡಿಗೆ ಬಂದಿದ್ಯಾ ನೋಡು. ಸರಿ ಸರ್, ತುಂಬ ಹೊತ್ತು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ನನಗೂ ಚಳಿ ಆಗ್ತಾ ಇದೆ. ಹೋಗಿ ತರಕಾರಿ ಎಲ್ಲ ತಗೊಂಡು ಹೋಗ್ಬೇಕು. ಅಯ್ಯಯ್ಯೋ, ನಮ್ಮಮ್ಮ ಏನೇನು ತರಕಾರಿ ತಗೋಬಾ ಅಂತ ಹೇಳಿದ್ರು ಅಂತ ನಿಮ್ಗೆ ಮರ್ತೋದ್ನಲ್ಲ ಸರ್ ನಾನು. ಏನು ಸರ್, ನೀವು ಈ ಕೆಲಸ ಮಾಡಿಬಿಟ್ರಲ್ಲ. ಶಿಸ್ತಾಗಿ ಅಂಗಡಿಗೆ ಹೋಗ್ತಿದ್ದವನ್ನ ಕರೆದು ನೀವು ಈ ಥರ ಮಾತಾಡಿಸಿ ಮತ್ತೆ ನಮ್ಮಮ್ಮನ ಹತ್ರ ಹೋಗಿ ಒಡ್ಸ್ಕೊಳ್ಳೋ ಥರ ಮಾಡಿಬಿಟ್ರಲ್ಲ ಸರ್. ಏನು ಸರ್ ನೀವು?